ಇವತ್ತು ಗೋಬಿ ಮಂಚೂರಿ ಮಾಡೋಣ. ಫಸ್ಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಿ. ನಿಮ್ಮ ಹತ್ರ ಕಾರ್ನ್ಫ್ಲವರ್ ಇದ್ದರೆ ಕಾರ್ನ್ಫ್ಲವರ್ನ ಹಾಕಿ, ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ. ಸೊ 2 ಸಮ ಪ್ರಮಾಣದಲ್ಲಿ ತಗೊಳ್ಳಿ, ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕಿ. ಕ್ರಿಸ್ಪ್ಗೋಸ್ಕರ ನಾವು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀವಿ. ಆಮೇಲೆ ಸ್ವಲ್ಪ ಅರಿಶಿಣ, ಚಿಟಿಕೆ ಅರಿಶಿಣ ಕಲರ್ಗೋಸ್ಕರ. ಆಮೇಲೆ ಸ್ವಲ್ಪ ಖಾರ. ಫುಡ್ ಕಲರ್ನ ಬಳಸಬೇಡಿ, ಮಕ್ಕಳು ತಿನ್ನಬೇಕಾದ್ರೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಆಮೇಲೆ ಸ್ವಲ್ಪ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಖಾರನ ತುಂಬ ಕಡಿಮೆ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಮಕ್ಕಳು ತಿಂತಾರೆ ಅಂತ. ಸೊ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಸರಿಯಾಗಿ ಇದನ್ನ ಕಲಿಸ್ಕೊಂಬಿಡಿ. ನಂತರ ಇದು ಬಾಯ್ಲ್ ಮಾಡಿರೋ ಗೋಬಿ, ಇದನ್ನ ಒಂದು 5 to 10 ಮಿನಿಟ್ಸ್ ಗೋಬಿನ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಸಾಲ್ಟು ಮತ್ತು ಎಲ್ಲೋ ಹಾಕಿಬಿಟ್ಟು. ಅದನ್ನ ತೆಗೆದ್ಬಿಟ್ಟು ಇದರಲ್ಲಿ ಈ ಪೇಸ್ಟ್ನಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ಇಲ್ಲಾಂದರೂ ಹತ್ತಿಲ್ಲ ಅಂದರೆ, ಪೇಸ್ಟ್ ಎಲ್ಲ ಕಡೆ ಆಗಿಲ್ಲ ಅಂದರೆ ಸರಿಯಾಗಿ ಹಚ್ಕೊಂಡ್ಬಿಟ್ಟು ಅದನ್ನ ಇವಾಗ ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಮಾಡಿಬಿಟ್ಟು ಇದನ್ನ ಹಾಕಿಬಿಡಿ ಒಂದೊಂದಾಗಿ. ಆಯಿಲ್ ಚೆನ್ನಾಗಿ ಹೀಟಾಗಿರಬೇಕು. ಆಮೇಲೆ ಕರಿಯುವಾಗ ಅದು ಮೀಡಿಯಮಲ್ಲಿ ಇಟ್ಕೋಬೇಕು. ಮೀಡಿಯಮಲ್ಲಿ ಇಟ್ಕೊಂಡು ಸರಿಯಾಗಿ ಕರಿಯಿರಿ. ನೀವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇದು ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.